ಇದೆ ಈ ದಿನ ಅಲಂಪು ಗೆಳೆಯರ ಬಳಗದಿಂದ ಅಲಂಪು ಸಾಹಿತ್ಯ ಸಂಸ್ಥೆಯಿಂದ ನಮ್ಮ ಮಾಲೂರಿನ ಹಿರಿಯ ಸ್ನೇಹಿತರು ಸಜ್ಜನರು ಕವಿಗಳಾಗಿರ್ತಕ್ಕಂಥ ಮಾಚಿ ಸರ್ ಅವರ ಕವಿತೆಗಳ ಓದು ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತಾ ಇದೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ. ಸಂಖ್ಯೆ ಬೇರೆ ಬೇರೆ ಕಾರಣಕ್ಕೆ ಕಡಿಮೆ ಆದರೂ ಕೂಡ ಕಾವ್ಯ ಮುಖ್ಯ, ಸಂಖ್ಯೆ ಅಲ್ಲ, ಕವಿನೂ ಅಲ್ಲ, ಸಂಖ್ಯೆನೂ ಅಲ್ಲ, ಕಾವ್ಯ ಮುಖ್ಯ. ಅವರ ಕಾವ್ಯದ ಕುರಿತು ಚರ್ಚೆ ಮತ್ತು ಮಾತುಕತೆ ಎಂದಿನಂತೆ ನಡೆಯುತ್ತೆ. ಮೊದಲಿಗೆ ಅವರ ಗುರುತುಕಲ್ಲು ಎಂಬ ಒಂದು ಪದ್ಯವನ್ನು ನಾನು ವಾಚನ ಮಾಡ್ತಾ ಇದ್ದೇನೆ. ಕವನದ ಹೆಸರು ಗುರುತುಕಲ್ಲು. ಯಾವ ಕೊನೆಯ ಶ್ವಾಸವೋ ಆ ಕ್ಷಣ ನಿನ್ನದೆಲ್ಲವೂ ಕೊನೆಗೊಳ್ಳುತ್ತದೆ. ಆವರಿಸಿದ ಆಸೆಗಳು, ಬಾಹುಬಂಧನಗಳು ಮಣ್ಣಲ್ಲೋ ಚಿತೆಯಲ್ಲೋ ಮೆಲ್ಲಗೆ ಕರಗಿ ಬಿಡುತ್ತವೆ. ನೆನಪುಗಳಿಗಾಗಿ ಮಾತ್ರ ನಿನ್ನ ಭಾವಚಿತ್ರ ಕಾಯುತ್ತಿರುತ್ತದೆ. ಏನೆಲ್ಲ ಗಳಿಸಿದ್ದು, ಅನುಭವಿಸಿದ್ದು, ಅದೆಲ್ಲವನ್ನು ಬೆನ್ನಟ್ಟಿದ ನಿನ್ನ ಸಾವು ಸಾಕ್ಷಿ ಸ್ತಂಭವಾಗಿ, ಅರ್ಥಾತ್ ನಿನ್ನ ಗುರುತುಕಲ್ಲಾಗಿ ನಿಶ್ಚಲವಾಗಿ ನಿಂತಿದೆ ನೋಡು, ಸುಡುಗಾಡಿನ ಮೌನವ ಧರಿಸಿ. ಕಳೆದು ಹೋದ ಬದುಕಿನಲ್ಲಿ ಎಲ್ಲವನ್ನು ಕಳೆದುಕೊಂಡ ನಿನಗಾಗಿ ನಿಂದವರು, ಮೂರಿಡಿ ಮಣ್ಣಾಕಿದವರು, ನಿನ್ನದೇ ಋಣದಲ್ಲಿದ್ದವರೆಲ್ಲ ನಿನ್ನ ಔದಾರ್ಯಕ್ಕೆ ಅವರೆಲ್ಲಿ ಕೈಯ ಕಟ್ಟುವರು. ಹೇಳಿ ಹೋಗದ ಸಂತೆಯಲ್ಲಿ ಖರೀದಿ ಮಾಡಿದ್ದಾದರೂ ಏನು, ಬಂಧನಗಳ ಸರಪಳಿಯಲ್ಲಿ ನಿನ್ನವರನ್ನು ನೀನು ಆವರಿಸಿಕೊಂಡಿರುವೆಯಲ್ಲ. ನಿನ್ನ ಚಟ್ಟದ ಸುತ್ತ ತಿರುಗುವ ನಟರಷ್ಟೇ ಗೆಳೆಯ. ನಿನ್ನ ಕೋಟಿ ಕೋಟಿ ನೋಟಿನ ಕಂತೆಗಳು ಹಳೆ ಕಪಾಟುಗಳಲ್ಲಿ ಧೂಳಿಡಿದ್ದವು. ಕೊನೆಗೆ ಗತಿ ಇಲ್ಲದವರ ತುತ್ತುಚೀಲಗಳನ್ನೂ ತುಂಬದವು. ಚಟ್ಟಗಳ ಮೇಲಿನ ಶವಗಳಂತಿರುವಾಗ ಬದುಕಿನ ಮೌಲ್ಯಗಳು ಬಿರಿಯದ ಬೀಜಗಳಂತೆ. ಕೊನೆಗೊಂದು ದಿನ ನಿನ್ನ ಸಾವು ಖಚಿತವಾಗುತ್ತದೆ. ನಿನ್ನ ಪಿಂಡ ತಟಸ್ಥಗೊಂಡ ಮರುಕ್ಷಣವೇ ಎಣವೆಂದು ಹೊರಗಿಟ್ಟ ಜನ ಅಂತಿಮ ಯಾತ್ರೆಗೆ ಸಿದ್ಧತೆಗಳಾಗುತ್ತಿದ್ದಂತೆ ನೆನಪುಗಳು ಒಂದೊಂದಾಗಿ ಮರೆಯಾಗುತ್ತವೆ. ಅಂದೊಂದು ದಿನ ಮಸಣವು ಭರ್ತಿಗೊಂಡಾಗ ಹೊಸದಾದ ಹಸಿ ಶವಗಳಿಗೆ ಜಾಗಗಳು ಹುಡುಕಿದಂತೆ ನಿನಗೆಂದೇ ಕಟ್ಟಿದ ಗೋರಿಯ ಸಹಿತ ನಿನ್ನ ಗುರುತುಗಳು, ಕಲ್ಲುಗಳನ್ನು ಕಿತ್ತೊಗೆದ ಕೈಗಳು ಅಲ್ಲಿ ಬೇರೊಂದನ್ನಿಡುವಾಗ ನಿನ್ನ ಬದುಕಿನ ಗುರುತುಗಳು ಯಾವುದೆಂದು, ಎಲ್ಲಿ ದಿಕ್ಕು ತಪ್ಪಿತೆಂದು ಹೇಳು ಗೆಳೆಯ.